ರಾಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಯಲಹಂಕದ LBS ನಗರದಲ್ಲಿ ಅದ್ದೂರಿಯಾಗಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. LBS ನಗರದ NES ಸರ್ಕಲ್ನ ಬಳಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ನೇತೃತ್ವವನ್ನು ಯುವ ನಾಯಕ ಮುರಳಿ ವಹಿಸಿದ್ರು. LBS ನಗರದ ನೂರಾರು ಯುವಕರು, ಆಟೋ ಚಾಲಕರು ಭಾಗವಹಿಸಿ ಕನ್ನಡದ ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುರಳಿ, ಈ ನಾಡಲ್ಲಿ ಹುಟ್ಟಿದ್ದ ನಮ್ಮ ಪುಣ್ಯ, ಕನ್ನಡದ ಕಂಪನ್ನ ನಾವು ಎಲ್ಲೆಡೆ ಪಸರಿಸಬೇಕು ಎಂದು ಹರಿಸಿದ್ರು. ಇವತ್ತು LBS ನಗರ NES ಭಾಗದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಊರಿನ ಎಲ್ಲ ಪ್ರಮುಖರೇ, ಹಾಗೆಯೇ ಯುವಕರೇ ಮತ್ತು ಪುಟಾಣಿಗಳೇ, ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ನಾವು ನಾಡಗೀತೆಯನ್ನು ಕೇಳಿದ್ರಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲರೂ ಒಂದೇ ಅಂತೇಳಿ ನಮ್ಮ ನಾಡಗೀತೆಯಲ್ಲಿ ನಮ್ಮ ಕುವೆಂಪು ಅವರು ಹೇಳಿದ್ದಾರೆ. ಇವತ್ತು ಈ ಕನ್ನಡ ಮಣ್ಣಲ್ಲಿ ನಾವು ಜನಿಸಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ, ಪುಣ್ಯ ಅಂತೇಳಿ ಮೊದಲನೇದಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಇತಿಹಾಸ ಆ ರೀತಿ ಇದೆ. ಹೊಯ್ಸಳರು, ಚಾಲುಕ್ಯರು, ಹಾಗೆ ಈ ಇತಿಹಾಸನ ಹೇಳಿದ್ರೆ ಇವತ್ತೆಲ್ಲ ಸಹ ಇತಿಹಾಸವನ್ನ ಹೇಳ್ಬೋದು. ಇವತ್ತು ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದೀರಿ. ಈ ಭೂಮಿ ನಮಗೆಲ್ಲನೂ ಕೊಡ್ತಾ ಇದೆ. ಇವತ್ತು ನಾವು ಸೇರಿಸುವಂತಹ ಆಹಾರ ಈ ಭೂಮಿಯಿಂದ ಬೆಳೀತಾ ಇದ್ದೀರಿ. ನಾವು ಮನೆ ಕಟ್ಕೊಂಡಿರುವಂತಹ ಮನೆಗಳನ್ನು ಭೂಮಿ ಮೇಲೆ ಕಟ್ಕೊಂಡಿದ್ದೀವಿ. ನಾವು ಏನೇ ಭೂಮಿಗೆ ಕಷ್ಟ ಕೊಟ್ಟರು ಸಹ ಈ ಭೂಮಿ ತಾಯಿ ಬಂದು ನಮ್ಮ ತಾಯಿ ತರ ನಮ್ಮನ್ನ ಕಾಪಾಡ್ತದೆ. ಅದಕ್ಕೆ ನಾವು ಮೊದಲನೇದಾಗಿ ನಾವು ಹುಟ್ಟಿರುವಂತಹ ಈ ಭೂಮಿಗೆ ಈ ತಾಯಿಯನ್ನ ಸ್ಮರಿಸುವಂತಹ, ಗೌರವಿಸುವಂತಹ ಕೆಲಸವನ್ನ ಮೊದಲನೇದಾಗಿ ನಾವೆಲ್ಲರೂ ಸಹ ಮಾಡಬೇಕು ಅಂತಹ ಕರ್ತವ್ಯ ನಮ್ಮ ಮೇಲೆ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಎಲ್ಲರಿಗೂ. ಇವತ್ತು ಈ ಭೂಮಿಯಲ್ಲಿ ಹುಟ್ಟಿದ್ದೀರಿ. ಕನ್ನಡವನ್ನ ಮೆರೆಸೋದು, ಕುಣಿಸೋದು, ನಾವು ಯಾವುದೇ ಭಾಷೆಯನ್ನ ಮಾತಾಡ್ಬೋದು, ಆದರೆ ಕನ್ನಡನ ಮಾತ್ರ ಜೀವದಿಂದ ಉಸಿರಾಗಿ ಬೆಳೆಸಬೇಕು ಅಂತ ಹೇಳಿ ತಮ್ಮೆಲ್ಲರನ್ನ ಕೇಳ್ಕೊಂಡು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇದ್ದೀರಿ. ಇವತ್ತು ಮನೆಯನ್ನವರು ಒಂದು ದೋರ ಬಾಗಿಲು ಮಾಡ್ಬೇಕಂತ ಹೇಳಿದ್ರು. ಹುಡುಗರೆಲ್ಲ ಮಾತಾಡಿದ ಮುಂದಿನ ದಿನಗಳಲ್ಲಿ ಮಾಡೋಣ. ನಾಡ ಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಮಾಡುವಂತ ಹಬ್ಬ. ಇವತ್ತು ಎಲ್ಲರೂ ಬಂದಿದ್ದೀರಾ. ಎಲ್ರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ತಿಳಿಸ್ತಾ, ಹಾಗೆ ನಮ್ಮ LBS ನಗರಕ್ಕೆ ನಮ್ಮ ಮಾನ್ಯ ಶಾಸಕರಿಗೆ ಇವತ್ತು ಸಣ್ಣದಾಗಿ ಈ ಕಾರ್ಯಕ್ರಮ ಮಾಡೋದ್ರಿಂದ ನಾವು ತಿಳಿಸಿಲ್ಲ. ಇವತ್ತು ಮಾನ್ಯ ಶಾಸಕರು ನಮ್ಮ ಏರಿಯಾಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ದೌರ್ಬಾಗ್ಲನ್ನು ಮಾಡಿ ಬರೋ ವರ್ಷ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ತಮ್ಮೆಲ್ಲರ ಸಹಕಾರದೊಂದಿಗೆ ದೌರ್ಬಾಗ್ಲನ್ನು ಬರೋ ನವೆಂಬರ್ಗೆ ಉದ್ಘಾಟನೆ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ತಮ್ಮೆಲ್ಲರಿಗೂ ವಂದಿಸ್ತಾ, ಹಾಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನ ನಮ್ಮ ಸಾರ್ ರಾಮಾಂಜನೇಯ ಸರ್ ಅವರು ಬಂದು ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ LBS ನಗರದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಿರಿಯರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಗಸ್ಥಾನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಹೆಬ್ಬಾಗಿಲನ್ನ NES ನಲ್ಲಿ ಕಟ್ಟೋಣ, ಅದಕ್ಕೆ ನಾನು 1 ಲಕ್ಷ ಕೊಡಲು ಸಿದ್ಧನಿದ್ದೇನೆಂದು ಈ ಸಂದರ್ಭದಲ್ಲಿ ಘೋಷಿಸಿದರು. ನ್ಯೂಸ್ ಬ್ಯೂರೋ, BS ನ್ಯೂಸ್. NES ಕಚೇರಿ ಬಳಿ ಇವತ್ತು LBS ನಗರದ ಯುವಕರು ಮತ್ತು ಗ್ರಾಮಸ್ಥದ ಎಲ್ಲ ಹಿರಿಯರು ಸೇರಿ ಇವತ್ತು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಇವತ್ತು LBS ನಗರದಲ್ಲಿ ಆಚರಣೆಯನ್ನ ಮಾಡಿದ್ದೀರಿ. ಇವತ್ತು ಕನ್ನಡದ ಒಂದು ಕಂಪನ್ನ ನಾವು ಎತ್ತಿಡುವಂತ ಕೆಲಸ, ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ. ಇವತ್ತು ಏನು
ನಾವು ಈ ಭೂಮಿಯಲ್ಲಿ ಹುಟ್ಟಿದಿರಿ, ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಈ ಭೂಮಿ ತಾಯಿ ಕನ್ನಡಾಂಬೆ ನಮ್ಮನ್ನ ಒತ್ಕೊಂಡು ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಸಾಕಿ ಸಲ್ತರುವಂತಹ ತಾಯಿಗೆ ಒಂದು ಗೌರವವನ್ನ ಸಲ್ಲಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಅದರಿಂದ ಇವತ್ತು ಎಲ್ಬಿಎಸ್ ನಗರದ ಎಲ್ಲಾ ಗ್ರಾಮಸ್ಥರು ಸೇರಿ ಇವತ್ತು ಅದ್ದೂರಿಯಾಗಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದಿರಿ. ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ.